ನಮಸ್ತೆ ಸ್ನೇಹಿತರೆ, ಇವತ್ತು ಸುಮಾರು ಜನ ತಾಯಿದ್ರು ಕಂಪ್ಲೇಂಟ್ ಮಾಡ್ತಾರೆ ನನಗೆ. ಸರ್, ಖಾದರ್ ಸರ್ ಹೇಳ್ತಾರೆ ನಾವು ಸಿರಿಧಾನ್ಯಗಳು ಬಳಸ್ತಾ ಇದ್ದೀವಿ, ನೀವು ಹೇಳ್ತೀರಾ ಸಿರಿಧಾನ್ಯಗಳು ಬಳಸ್ತಾ ಇದ್ದೀವಿ, ಆದರೆ ಏನು ಮಾಡೋದು, ಮನೆಯಲ್ಲಿ 2-3 ಥರ ಅಡುಗೆ ಮಾಡೋಂಗೆ ಆಗ್ಬಿಟ್ಟಿದೆ, ಯಾಕಮ್ಮ ಅಂತ ಕೇಳಿದೆ. ಇಲ್ಲ ಸರ್, ಮನೆಯಲ್ಲಿ ನಾವು ಸಿರಿಧಾನ್ಯದ ಏನೋ ರೈಸ್ ಬಾತ್ ಮಾಡಿರ್ತೀವಿ, ಮಕ್ಳಿಗೆ ಇಷ್ಟ ಆಗಲ್ಲ, ದೋಸೆ ಮಾಡ್ತೀವಿ, ಮನೆಯವ್ರಿಗೆ ಇಷ್ಟ ಆಗಲ್ಲ, ಎಲ್ಲರೂ ಬಿಳಿ ಅಕ್ಕಿಗೆ ಒಕ್ಕೊಂಬಿಟ್ಟಿದ್ದಾರೆ ಅಂತ. ಖಂಡಿತ ಸತ್ಯ. ಯಾರಿಗೂ ತಕ್ಷಣ ಟ್ರಾನ್ಸಿಟ್ ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ನೀವೇನು ಮಾಡ್ಬೋದು ಅಂದರೆ, ಅವ್ರಿಗೆಲ್ಲ ಇಷ್ಟ ಆಗೋ ರೀತಿಯಲ್ಲಿ ಅವ್ರು ಇಷ್ಟಪಡುವಂಥ ಆಹಾರಗಳನ್ನ ಸಿರಿಧಾನ್ಯದ ಮೂಲಕ ಕೊಡ್ತಾ ಹೋಗಬೇಕು. ಏನಕ್ಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಉದ್ದೇಶ ಏನು ಗೊತ್ತಾ, ಇಡೀ ಭಾರತೀಯರು ಸದೃಢವಾಗಿರಬೇಕು ಅಂದರೆ ಪ್ರತಿ ಭಾರತೀಯ ಕುಟುಂಬನೂ ಒಂದು ಹೊತ್ತಾರು ಸಿರಿಧಾನ್ಯ ಬಳಸಬೇಕು. ಮುಂದೆ ಬರ್ತಾ ಅದು ಚೇಂಜ್ ಆಗ್ತಾ ಹೋಗುತ್ತೆ, ನಿಮ್ಮ ಕಂಪ್ಲೀಟ್ ಸ್ಟೇಪಲ್ ಫುಡ್ ಸಿರಿಧಾನ್ಯ ಆಗುತ್ತೆ, ಅದು ಡೌಟೇ ಬೇಡ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ 1 ಹೊತ್ತಾರು ಸಿರಿಧಾನ್ಯ ಅಡುಗೆ ನೀವು ಮಾಡಬೇಕು ಅಂದಾಗ ಮನೆ ಮಂದಿಯೆಲ್ಲ ಇಷ್ಟಪಡುವಂಥ ಆಹಾರ ಪದಾರ್ಥಗಳು ಯಾವುದೇ ಬೇಕು ಎಲ್ಲದನ್ನು ನಮ್ಮ ಸರಸ್ವತಿ ಆರ್ಗ್ಯಾನಿಕ್ಸ್ ಸಂಸ್ಥೆ ತಯಾರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಮಕ್ಳಿಗೆ ಇಷ್ಟ ಆಗೋಂಗೆ ನೂಡಲ್ಸು, ಪಾಸ್ತಾ, ಅಥವಾ ಹಿರಿಯರಿಗೆ ಇಷ್ಟ ಆಗಂಗೆ ಶಾವಿಗೆ, ರೊಟ್ಟಿ, ಚಕ್ಲಿ, ಕಾಕ್ರ, ಇಷ್ಟೆಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಕೊಡ್ತಾ ಇದ್ದೀವಲ್ವ. ಮತ್ತೆ ಯಾಕೆ ಚಿಂತೆ ನಿಮಗೆ? ಬನ್ನಿ, ನಮ್ಮ ಸರಸ್ವತಿ ಆರ್ಗ್ಯಾನಿಕ್ಸ್ .com ವೆಬ್ಸೈಟಲ್ಲಿ ಬ್ರೌಸ್ ಮಾಡಿ, ನಿಮಗೆ ಮನೆಗೆ ಬೇಕಾದ್ರೆ ಆರ್ಡ್ರ್ ಮಾಡಿ, ನಿಮ್ಮ ಇಡೀ ಕುಟುಂಬದ ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.